ಇವತ್ತೇನೇನು ಆಯ್ತಲ್ಲ, ಇಲ್ಲಿ ಲೈಟ್ ಬರೋದು, ಅದಕ್ಕೋಸ್ಕರ ಇದೊಂದು ಕಸರತ್ತು. ಇಲ್ಲಿ ತುಂಬ ಜನ ಸಾಹಿತಿಗಳು ಬಂದಿದ್ದಾರೆ. ಇದರ ಬಗ್ಗೆನೇ ಒಂದು ಲೇಖನ ಬರೀಬಹುದು. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಎರಡನೇದಾಗಿ ನಮ್ಮ ಕರೆಗೆ ತಾವು ಆತ್ಮೀಯವಾಗಿ ಸ್ಪಂದಿಸಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನನ್ನನ್ನು, ನನ್ನ ಕೃತಿಯನ್ನು ಹಾರೈಸೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಿ. ಮಾಧ್ಯಮದ ಮಿತ್ರರಿಗೆ, ಅಭಿಮಾನಿಗಳಿಗೆ, ನನ್ನ ವೈಯಕ್ತಿಕ ಕುಟುಂಬಕ್ಕೆ ಹಾಗೂ ಸಾಹಿತಿಗಳು ಬಂದಿದ್ದಾರೆ. ನೇಮಿಚಂದ್ರ ಅವರು ಬಂದಿದ್ದಾರೆ, ದತ್ತಾತ್ರೇಯ ಸರ್ ಅವರು ಬಂದಿದ್ದಾರೆ, ಜೋಗಿ ಸರ್, ಆಮೇಲೆ ಸಾವಣ್ಣ ಸರ್, ಎಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸಾಲುಗಳ ನಡುವೆ ಈ ಒಂದು ಪುಸ್ತಕ ಅಪ್ಪ ಅವ್ರಿಗೆ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾನು ಅರ್ಪಣೆ ಮಾಡಿದ್ದೀನಿ. ನನ್ನ ಬರವಣಿಗೆ ಪ್ರಾರಂಭ ಆಗಿದ್ದು ಬಹುಶಃ 2008ರಲ್ಲಿ MS ಸತ್ಯು ಸರ್ ಅವರ ಚಿತ್ರ ಇಜ್ಜೋಡು ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇತ್ತು, ಒಂದು ಸಂಭಾಷಣೆ ಇತ್ತು, ನನ್ನ ಮಾತುಗಳಿದ್ವು. ನನಗೆ ಅನ್ನಿಸ್ತು ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಅಂತ, ಅವಕಾಶ ಇದೆ ಅಂತ. ತುಂಬ ದೊಡ್ಡ ನಿರ್ದೇಶಕರು, ಹಿರಿಯ ನಿರ್ದೇಶಕರು MS ಸತ್ಯು ಸರ್, ಅವ್ರ ಹತ್ರ ಹೋಗಿ ಮಾತಾಡೋದೇ ಕಷ್ಟ. ಆದರೂ ನಾನು ಧೈರ್ಯ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಕೇಳಿದೆ, ಈ ಮಾತುಗಳು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನನಗೆ ಅನಿಸುತ್ತೆ, ನಾನು ಅದನ್ನು ಬದಲಾಯಿಸಬಹುದಾ ಅಂತ ಕೇಳಿದೆ. ನನ್ನ ಧೈರ್ಯ ನೋಡಿ, ಯಾಕಂತಂದರೆ ಅಂಥ ಹಿರಿಯ ನಿರ್ದೇಶಕರ ಒಂದು ಸ್ಕ್ರಿಪ್ಟ್ ಏನಿರುತ್ತೆ, ಸಂಭಾಷಣೆಯ ಒಂದು ಸ್ಕ್ರಿಪ್ಟ್ ಏನಿರುತ್ತೆ, ಅದು ಬೌಂಡ್ ಸ್ಕ್ರಿಪ್ಟ್. ಅದರಲ್ಲಿ ಏನು ಬದಲಾವಣೆ ಮಾಡೋ ಅಥವಾ ಆಗುವ ಅವಕಾಶಗಳು ತುಂಬ ಕಡಿಮೆ. ಆದರೂ ನಾನು ಧೈರ್ಯ ಮಾಡಿ ಕೇಳಿದೆ. ಅವರು ತುಂಬ ಸಹಜವಾಗಿ, ಸರಳವಾಗಿ ಮಾಡಿ, ನಿಮಗೇನು ಅನ್ಸುತ್ತೆ ಮಾಡಿ ಅಂತ. ನಾನು ಅದನ್ನು ಬರೆದೆ. ಸರ್ ಬರೆದಿದ್ದೀನಿ, ಕೇಳಿಸ್ಲಾ ಅಂತ. ಬೇಡ, ಶಾರ್ಟ್ ಕೊಡಿ ಅಂತ. ಭಾಸ್ಕರ್, ಸ್ವಿಚ್ ಆನ್ ದ ಕ್ಯಾಮ್ರಾ ಅಂತ ಶಾರ್ಟ್ ಕೊಟ್ಟೆ. ಶಾರ್ಟ್ ಓಕೆ, ಫೈನ್, ಗುಡ್ ಅಂತ. ಇಷ್ಟೇ. That was my first appreciation. It was coming from such a legendary director. ಅದಾದಮೇಲೆ ನೇಮಿಚಂದ್ರ ಅವರು ಇಲ್ಲೇ ಕೂತಿದ್ದಾರೆ. ಅವ್ರ ಕಥೆಗಳನ್ನು ನಾನು ಸಾಕಷ್ಟು ಓದಿದ್ದೀನಿ, ಬೇರೆಯವ್ರಿಗೂ ಓದಿ ಹೇಳಿದ್ದೀನಿ. ನಾನು ಸುಚಿತ್ರಾದಲ್ಲಿ ಒಂದು ಕಥೆಗಳನ್ನು ಓದೋ ಒಂದು ಕಾರ್ಯಕ್ರಮ ಆಗಿತ್ತು, ನನ್ನನ್ನು ಕರೆಸಿದ್ರು. ಆಗ ನೀವು ಕಥೆನ ಓದಿದ್ದೆ ನಾನು. ಆ ಒಂದೆರಡು ಮೂರು ಕಥೆಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ, ತುಂಬ ಹಿಂದೆ. ಅದಕ್ಕೆ ನಾನು ಚಿತ್ರಕಥೆ ಕೂಡ ಬರೆದಿದ್ದೆ. ಆ ಚಿತ್ರಕಥೆಯನ್ನು ಅವರು ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬರಿತೀರಿ ಅಂತ ಬೆನ್ನು ತಟ್ಟಿದ್ರು. ಆಕೆಯಿಂದ ಆ ಥರದ ಒಂದು ಪ್ರಶಂಸೆ ಬರೋದು, ಅದು ನಿಜಕ್ಕೂ ನನಗೆ ತುಂಬ ಒಂದು ಉತ್ಸಾಹ ತಂದುಕೊಡ್ತು. ನನಗೆ ಇನ್ನಷ್ಟು ಮತ್ತಷ್ಟು ಬರೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತು. ಅದಾದಮೇಲೆ ಒಂದಿಷ್ಟು ದಿನ ನಾನು ಸಾಕಷ್ಟು ಕಾದಂಬರಿಗಳನ್ನು ಓದಿದೆ, ಸಾಕಷ್ಟು ಸಿನಿಮಾಗಳನ್ನು ನೋಡಿದೆ. ನನ್ನ ಹತ್ರ ಸುಮಾರು 6,000 ಸಿನಿಮಾಗಳಿದ್ದಾವೆ, ಬೇರೆ ಬೇರೆ ದೇಶಗಳ ಸಿನಿಮಾಗಳಿದ್ದಾವೆ. ಸುಮಾರು ಸಿನಿಮಾಗಳನ್ನು ನೋಡಿದೆ, ಸುಮಾರು ಕಾದಂಬರಿಗಳನ್ನು ಓದಿದೆ.
ಸಿನಿಮಾಗಳು ಇರಲಿಲ್ಲ ನನ್ನ ಹತ್ರ ಅವಾಗ. ಆದರೆ ಆ ಒಂದು ಸಮಯದಲ್ಲಿ ನಾನು ಆ ಒಂದು ಸಮಯನ ಈ ರೀತಿ ಬಳಸ್ಕೊಂಡೆ. ನನಗೆ ಗೊತ್ತಿಲ್ಲ ಅದು ಮುಂದೆ ಯಾವ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರಬಹುದು ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ನಾನು ಅದನ್ನು ಆ ರೀತಿಯಲ್ಲಿ ಬಳಸ್ಕೊಂಡೆ. ಒಬ್ಬರು ಸಿನಿಮಾದವ್ರು ಮಧ್ಯ ಬಂದರು ಅದರಲ್ಲಿ, ಸರ್ ಒಬ್ಬ ನಿರ್ದೇಶಕನ ಪಾತ್ರ ಇದೆ, ಫ್ರಸ್ಟ್ರೇಟೆಡ್ ಇದ್ದಾನೆ ಸರ್ ಅವನು, ಅದಕ್ಕೆ ಅವನು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾನೆ ಅನ್ನೋ ಥರದ್ದು ಒಂದು ಕಥೆ, ದಯವಿಟ್ಟು ಕ್ಷಮಿಸಿ ಸರ್ ಅಂತ. ನೀವು ಬಂದಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ, ಕೇಳ್ಕೊಂಬಂದಿದ್ದೀರಿ, ತುಂಬ ಸಂತೋಷ, ಆದರೆ ಈ ಥರದ ಒಂದು ಪಾತ್ರ ನಾನು ಮಾಡಲ್ಲ ಅಂತ. ಯಾಕೆ ಮಾಡಲ್ಲ? ಕೆಲಸ ಇಲ್ಲದೆ ಇದ್ದಾಗ ಫ್ರಸ್ಟ್ರೇಟ್ ಆಗಿ ಕುಡ್ತಾ ಏನಿದೆ ಇದು ನನಗೆ ಅರ್ಥವೇ ಆಗಲ್ಲ ಅಂತ. ಸಕಾರಾತ್ಮಕವಾಗಿ ನೀವು ಯಾವ ರೀತಿಯಲ್ಲಿ ಬಳಸ್ತೀರಿ ನಿಮ್ಮ ಸಂಘರ್ಷಗಳನ್ನು, ಅದು ತುಂಬ ಮುಖ್ಯ. ಕುಡ್ಕೊಂಡು ಬಿದ್ಕೊಂಡು ಏನೋ ಒಂದು ವ್ಯಸನಗಳನ್ನು ಮಾಡಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡೋದರಲ್ಲಿ ಅಥವಾ ದುಡ್ಡು ಖರ್ಚು ಮಾಡೋದರಲ್ಲಿ ಅರ್ಥ ಇಲ್ಲ. ಆ ಸಮಯನ ಯಾವ ರೀತಿಯಲ್ಲಿ ಬಳಸ್ತೀರಿ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ಇವತ್ತು ನನಗೆ ಅದು ಏನೆಲ್ಲ ಓದಿದೆ, ಏನೆಲ್ಲ ನೋಡಿದೆ, ಅದು ತುಂಬ ಉಪಯೋಗಕ್ಕೆ ಬರ್ತಾ ಇದೆ. ಅದಾದಮೇಲೆ ನಾನು ಒಂದಿಷ್ಟು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಅದಾದಮೇಲೆ ಸಾಕ್ಷ್ಯಚಿತ್ರ ಮಾಡಿದೆ. ನಾನು ಭಾರತೀಯಮ್ಮ ಅವ್ರ ಮೇಲೆ ಒಂದು ಸಾಕ್ಷ್ಯಚಿತ್ರ ಮಾಡಿದೆ. ಆ ಕಿರುಚಿತ್ರಗಳಿಗೆ ಮತ್ತು ಭಾರತೀಯಮ್ಮ ಅವರ ಸಾಕ್ಷ್ಯಚಿತ್ರಕ್ಕೆ ನನಗೆ ಒಟ್ಟು 20 ದಾಖಲೆಗಳು ಸೃಷ್ಟಿಯಾದವು ನನ್ನ ಹೆಸರಲ್ಲಿ. ರಾಷ್ಟ್ರೀಯ ಪ್ರಶಸ್ತಿ ಬಂತು ನನಗೆ ಸಾಕ್ಷ್ಯಚಿತ್ರಕ್ಕೆ. ಅದು ಕೂಡ ಬರೆದು ನಿರ್ದೇಶನ ಮಾಡಿರೋದು, ಎಲ್ಲ ಕೂಡ ಬರೆದು ನಿರ್ದೇಶನ ಮಾಡಿರೋದು. ಹಾಗಾಗಿ ಬರೆಯೋದೇನಿದೆ ಅದು ಹಂತ ಹಂತವಾಗಿ ಬರಿತಾ ಇದ್ದೇನೆ. ನಂತರ ಒಂದಿಷ್ಟು ಲೇಖನಗಳು ಬರೆದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡು, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾನು SR ರಾಮಕೃಷ್ಣ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಡೆಕ್ಕನ್ ಹೆರಾಲ್ಡ್ ಮೆಟ್ರೋ ಲೈಫ್ ಎಡಿಟರ್ ಅವರು, ಸಂಪಾದಕರು, ಅವರು ನನಗೆ ತುಂಬ ಬೆಂತಟ್ಟಿದ್ರು. ಜೋಗಿ ಸರ್ ಅವರು ನನಗೆ ಇತ್ತೀಚೆಗೆ ಬಹುಶಃ 2 ತಿಂಗಳಾಗಿರಬಹುದೇನೋ ನನ್ನ ಒಂದು ಲೇಖನ ಬಂತು ಕನ್ನಡ ಪ್ರಭಾದಲ್ಲಿ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನನ್ನ ಒಂದಿಷ್ಟು ಲೇಖನಗಳು ಪ್ರಕಟಗೊಂಡವು. ಈ ಕಳೆದ 3 ವರ್ಷಗಳಿಂದ ನಾನು ಕಾದಂಬರಿ ಬರಿತಾ ಇದ್ದೀನಿ. ನಮ್ಮ ತಾಯಿ ಹೇಳಿದ್ರು ನನಗೆ, ನನ್ನ ಮೊದಲ ಗುರು ನಮ್ಮ ತಂದೆ ತಾಯಿ. ಅವರು ನಾನೇನೇ ಬರೆದ್ರೂ ಕೂಡ ಮೊದಲ ಓದುಗರು ಅವರೇ, ಜೊತೆಗೆ ವಿಮರ್ಶಕರು ಅವರೇ. ನಮ್ಮ ತಾಯಿ ನನಗೆ ಹೇಳೋದು, ನೀನು ಕಾದಂಬರಿ ಒಂದು ಕಡೆ ಬರಿತಾ ಇರು, ಯಾಕಂದರೆ ನಾನು 3 ವರ್ಷದಿಂದ ಬರಿತಾನೇ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಕಾದಂಬರಿ ಬರೆಯೋರಿಗೆಲ್ಲ ಗೊತ್ತಿದೆ, ಅದು ತುಂಬ ಸಮಯ ತಗೊಳುತ್ತೆ. ಅದು ಒಂದು ಕಡೆ ಬರಿತಾ ಇರು, ಆದರೆ ನೀನು ಬರೆದಿರ್ತಕ್ಕಂಥ ಲೇಖನಗಳೇನಿದ್ದಾವೆ ಅದರ ಒಂದು ಸಂಪುಟ, ಒಂದು ಸಂಕಲನ ಬಿಡುಗಡೆ ಮಾಡು ಅಂತ ಹೇಳಿ. ಅವರ ಒಂದು ಹಠದಿಂದ ಈ ಒಂದು ಸಂಕಲನ ಬಿಡುಗಡೆ ಆಯಿತು. ಆ ಎಲ್ಲ ಲೇಖನಗಳು ಏನು ಪ್ರಕಟಗೊಂಡಿದ್ವು, ಜೊತೆಗೆ ಒಂದಿಷ್ಟು ಲೇಖನಗಳನ್ನು ನಾನು ಬರೆದು ಇಟ್ಕೊಂಡಿದ್ದೆ. ಅದು ಅಂದರೆ ನಾನು ಯಾರಿಗೂ ಕಳಿಸಿರಲಿಲ್ಲ ಅದನ್ನು. ಆ ಲೇಖನಗಳು ಎಲ್ಲ ಸೇರಿಸಿ ಒಟ್ಟು 40 ನನ್ನ ಪ್ರಬಂಧಗಳ ಒಂದು ಸಂಪುಟ ಇದೆ. ಜೋಗಿ ಸರ್ ಅವ್ರನ್ನ ಕೇಳಿದೆ, ನನಗೆ ತುಂಬ ಆತ್ಮೀಯರವರು, ತುಂಬ ನನಗೆ ಗುರು ಸಮಾನರು. ಅವರನ್ನು ಕೇಳಿದೆ, ಈ ಥರ ನಾನು ಬರೆದಿದ್ದೀನಿ ಸರ್, ಪ್ರಕಾಶಕರು ಯಾರಿಗೆ ಹೇಳಿ ನಾನು ಅಂತ. ನನಗೆ ಯಾಕಂದರೆ ಈ ಒಂದು ಕ್ಷೇತ್ರನೇ ಹೊಸದು, ನನಗೆ ಯಾರೂ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಸಾವಣ್ಣ ಇದ್ದಾರೆ ಅಂತ. 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರೇ ಪ್ರಕಟಿಸಿದ್ದಾರೆ, ಇವರ ಪುಸ್ತಕಗಳನ್ನು 100ಕ್ಕೂ ಹೆಚ್ಚು. ಅವ್ರ ಹೆಸರು ಹೇಳಿದಾಗ ಅವರು ತುಂಬ ಸಕಾರಾತ್ಮಕವಾಗಿ, ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಖಂಡಿತ ಮಾಡ್ತೀನಿ ಅಂತ. ಅದಕ್ಕೂ 2 ವರ್ಷ ಆಯ್ತೇನೋ ಬಹುಶಃ. ಯಾಕಂದರೆ ನಾನು ಹೇಳೋದು, ನಾನು ಕಾದಂಬರಿ ಬರಿತಾ ಇದ್ದೆ ನಾನು. ಆದರೂ ನಮ್ಮ ತಾಯಿ ಹಠದಿಂದ ಇದಕ್ಕೆ ಸಮಯ ತೆಗೆದು ಇದನ್ನು ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ಅವರು ತುಂಬ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ. ಜೊತೆಗೆ ಜೋಗಿ ಸರ್ ಅವ್ರಿಗೂ ನಾನು ನನ್ನ ಲೇಖನಗಳನ್ನು ಕಳಿಸ್ದೆ. ಅವರು ಒಂದು ಮೆಸೇಜ್ ಕಳಿಸಿದ್ರು ನನಗೆ,
ಅದು ನೋಡಿ ನಿಜಕ್ಕೂ ನನ್ನ ಕಣ್ಣೀರು ಬಂತು. ಯಾಕಂತಂದರೆ ಅವರಂಥ ಹಿರಿಯ ಸಾಹಿತಿಯಿಂದ ಆ ಥರದೊಂದು ಮಾತುಗಳು ಬಂದಾಗ ನಿಜಕ್ಕೂ ಮಾತುಗಳು ಬರಲಿಲ್ಲ ನನಗೆ. ಏನು ಹೇಳಿ, ಇವತ್ತು ನನ್ನ ಮೊದಲ ಕೃತಿ ಬಿಡುಗಡೆ ಆಗಿದೆ, ಕನ್ನಡದಲ್ಲಾಗಿದೆ. ಸುಮಾರು ಜನ ನನಗೆ ಆಂಗ್ಲ ಭಾಷೆಯಲ್ಲೂ ಇದು ಬರಬೇಕು, ಯಾಕಂತಂದರೆ ನಾವು ಇಂಗ್ಲೀಷಲ್ಲಿ ಓದಬೇಕು ಅನ್ನೋರು ಸುಮಾರು ಜನ ಇದ್ದಾರೆ. ಹಾಗಾಗಿ ನಾನು ಸಾವಣ್ಣ ಸರ್ ಅವ್ರನ್ನ ಕೇಳಿದೆ, ಜಮೀಲ್ ಸಾವಣ್ಣ ಸರ್ ಅವ್ರನ್ನ ಕೇಳಿದೆ. ಅವರು ಇಂಗ್ಲೀಷ್ ಯಾವತ್ತೂ ಇದುವರೆಗೂ ಮಾಡಿಲ್ವಂತೆ, ಪ್ರಕಾಶ್ ಮಾಡಿದ್ದೀವಿ, ಜಾಸ್ತಿ ಮಾಡಿಲ್ಲ. ಈಗ ಅದರಲ್ಲಿ ನಂದು ಒಂದು ಸೇರಿಕೊಳ್ಳುತ್ತೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ಸರ್ ನಾನು ಇಂಗ್ಲೀಷಲ್ಲೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೂ ಒಂದೆರಡು ತಿಂಗಳಲ್ಲಿ ಅದು ಕೂಡ ಬಿಡುಗಡೆ ಆಗಬಹುದು. ಅದರ ಶೀರ್ಷಿಕೆ ಬಂದ್ಬಿಟ್ಟು ಬಿಟ್ವೀನ್ ದ ಲೈನ್ಸ್ ಅಂತ. ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಹುರಿದುಂಬಿಸಿ ಬೆಂತಟ್ಟಿರೋರು ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಮಾತುಗಳಲ್ಲಿ ನಾನು ಬರಿತೀನಿ, ಆದರೂ ಕೂಡ ಇವತ್ತು ನನಗೆ ಮಾತುಗಳು ಬರ್ತಾ ಇಲ್ಲ. ನಾನು ಒಂದು ಪುಸ್ತಕ ಬರಿತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಆದರೆ ಇವತ್ತು ಪುಸ್ತಕ ಬಂದಿದೆ. ಅದು ಎಲ್ಲ ತಮ್ಮೆಲ್ಲರ ಒಂದು ಹಾರೈಕೆಯಿಂದ, ಆಶೀರ್ವಾದದಿಂದ, ಪ್ರೋತ್ಸಾಹದಿಂದ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನನಗೆ ಭಾಳ ಆಶ್ಚರ್ಯ ಅಂದರೆ, ಒಂದು ಸೈಕಲ್ ಅಂದರೆ ಸಾವಣ್ಣ ಹಾರ್ಡ್ವೇರ್ ಅಂತ ನಮ್ಮ 9 ಬ್ಲಾಕಲ್ಲಿ ಒಂದು ಅಂಗಡಿ ಇತ್ತು ಅಂತ ಅಂತಿದ್ರು. 1978 ಶುರು ಮಾಡಿದರು. ನನಗೆ ಅಲ್ಲಿ ಮಾವ ನೋಡ್ಕೊತಾ ಇದ್ರು. ಆವಾಗ ಅವರು ವಿಷ್ಣು ಸರ್ ಬಂದಿದ್ರು ಅಂತ ಪೇಂಟ್ ಆ್ಯಂಡ್ ಹಾರ್ಡ್ವೇರ್ ತೊಗೊಳಕ್ಕೆ ವಿಷ್ಣು ಸರ್ ಬಂದಿದ್ರು ಅಂತ ನನಗೆ ಬಂದು ಹೇಳ್ತಾಯಿದ್ರು. ಇವತ್ತು ಆ 30-35 ವರ್ಷ ಆದಮೇಲೆ ಈ ಮನೆಗೆ ಸಾವಣ್ಣ ಪ್ರಕಾಶನ ಮೂಲಕ ಈ ಮನೆಗೆ ಭೇಟಿ ಕೊಡ್ತಾಯಿದ್ವಿ. ಇದು ಒಂದು ಭಾಳ ಖುಷಿ ವಿಚಾರ. ಫ್ಯಾನ್ ಬಾಯ್ ಆಗಿದ್ದೆ ವಿಷ್ಣು ಸರ್ಗೆ. ನಾನು ಎಲ್ಲ ಮೂವೀಸನ್ನು ಫಸ್ಟ್ ಶೋ ನೋಡ್ತಾ ಇದ್ದಿದ್ದು. ಇದೆಲ್ಲ ನೆನೆಸ್ಕೊತಿದ್ದಾಗ ಇವತ್ತು ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ನಮ್ಮ ಲೈಫಲ್ಲಿ ಏನಿರುತ್ತೆ ನಮ್ಮ ಮುಂದೆ ಏನು ಗೊತ್ತಿರಲ್ಲ. ಇವತ್ತು ಅದೇ ಮನೆಗೆ ನಾನು ಬಂದಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ. ನಾನು ಜೋಗಿ ಸರ್ ನನಗೆ ಫೋನ್ ಮಾಡಿಬಿಟ್ಟು ಅನಿರುದ್ಧ್ ಸರ್ದು ಫೋನ್ ಬಂದಿತ್ತು, ಈ ಥರ ಬುಕ್ ಮಾಡಬೇಕು ಅಂತ, ನೀವು ಮಾಡಿ ಅಂತಂದಾಗ ಜೋಗಿ ಸರ್ ಯಾವುದೇ ಒಂಥರ ಕೃಷ್ಣ ಥರ ಅವರು ನಮಗೆ ಆದೇಶ ಕೊಡ್ತಾ ನಾವು ಮಾಡ್ತಾ ಇರೋದು ಅಷ್ಟೇ. ಸೊ ಅದಕ್ಕೆ ಜೋಗಿ ಸರ್ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅನಿರುದ್ಧ್ ಸರ್ ಹತ್ರನೂ ನನಗೆ ಈ ಪುಸ್ತಕ ಮಾಡಬೇಕಾದ್ರೆ ಒಡನಾಟದಲ್ಲಿ ಈಸ್ ಎ ಪರ್ಫೆಕ್ಷನಿಸ್ಟ್ ಅಂತಂದರೆ ಪರ್ಫೆಕ್ಷನಿಸ್ಟ್. ನನಗೆ ಭಾಳ ಖುಷಿಯಾಗಿತ್ತು. ಅಂದರೆ ಫುಲ್ ಡೀಟೇಲಿಂಗಾಗಿ ನೋಡ್ತಾರೆ. ಒಂದು ಲೈನ್ ಸ್ಪೇಸ್ ಆಗಲಿ, ಅದು ಬಿಟ್ವೀನ್ ದಿ ಲೈನ್ಸ್ಗೂ ಅದಕ್ಕೂ ಭಾಳ ಅರ್ಥ ಕೊಟ್ಟಿದ್ದು ಅಂತಂದರೆ ಅನಿರುದ್ಧ್ ಸರ್. ನಮ್ಮ ವಿಕ್ರಮು ಅದನ್ನೇ ಹೇಳ್ತಿದ್ರು, ಸರ್ ಇಷ್ಟು ಡೀಟೇಲಿಂಗ್ ಏನೋ ಮಾಡಿದ್ವಿ ಓದ್ವಿ ಅಂದಾಗ ಇದು ನಮಗೂ ಭಾಳ ಕಲಿಕೆ ಇತ್ತು. ಈ ಸ್ಪೇಸ್ ಯಾಕೆ ಅಲ್ಲಿಗೆ ಬರ್ತಾಯಿದೆ, ಇದ್ಯಾಕೆ ಅಲ್ಲಿ ಸೊ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ ಈ ಪುಸ್ತಕ ಥರದಲ್ಲಿ. ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದನ್ನೇ ಇದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಒಂದು ಸರ್ಕ್ಯುಲೇಷನ್ನು ಮಾರ್ಕೆಟಲ್ಲಿ ಇದೆ, ಅಮೆಝಾನಲ್ಲಿ ಎಲ್ಲದರಲ್ಲೂ ಒಳ್ಳೆ ಪತ್ರಿಕೆ ನಮ್ಗೆ ಸಿಗ್ತಾ ಇದೆ. ಅನಿರುದ್ಧ್ ಸರ್ಗೆ ಮತ್ತು ಭಾರತಿ ಮೇಡಮ್ಗೆ, ಜೋಗಿ ಸರ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೇನೆ. ನೀವೆಲ್ಲ ಬಂದು ನಮಗೆ ಆರೈಸೋದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತೇನೆ. ಆಗಿರುವಂತಹ ಶ್ರೀ ಅನಿರುದ್ಧ್ ಅವರೇ, ಹಾಗೂ ಅಳಿಯನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ, ಮತ್ತು ಇದನ್ನು ಭಾಳ ಸೊಗಸಾಗಿ ಮುದ್ರಿಸಿದಂಥ ಜಮೀಲ್, ಹಾಗೂ ನನ್ನ ಹಳೆಯ ಸಹೋದ್ಯೋಗಿಗಳು ಭಾಳ ಮಂದಿ ಇದ್ದಾರೆ ಇಲ್ಲಿ. ನಾವೆಲ್ಲ ಸಿನಿಮಾ ರಿಪೋರ್ಟರ್ ಆಗಿದ್ದಾಗ ಈ ಮನೆಗೆ ವರದಿ ಮಾಡಲಿಕ್ಕೆ ಬರ್ತಾಯಿದ್ವಿ. ಆಗ ಸ್ಟಾರ್ ಮತ್ತು ಪತ್ರಕರ್ತರ ನಡುವೆ ಇಷ್ಟು ಅಗಾಧವಾದ ಕಂದರ ಇರಲಿಲ್ಲ. ಯಾವ ಬೇಕಾದ್ರೂ ಬರ್ಬೋದಿತ್ತು. ಒಂದು ನಾಕ್ ಮಾಡಿದರೆ ವಿಷ್ಣುವರ್ಧನ್ ಅವರೇ ಬಂದು ಬಾಗಿಲು ತೆಗೆದು ಕೂತ್ಕೊಂಡು ದಿನಗಟ್ಟಲೆ ಕೂತಿದ್ದೀವಿ ಇಲ್ಲಿ. ಅಮ್ಮನ ಕೈಲಿ ಊಟ ಮಾಡಿದ್ವಿ. ಅದೇ ಡೈನಿಂಗ್ ಟೇಬಲಲ್ಲಿ ಅವರೇ ಒಳ್ಳೆಯ ಅನ್ನ ರಸ ಮಾಡಿ ಬಡಿಸ್ತಾಯಿದ್ರು. ಸೊ ಅಂಥ ಒಂದು ಆ ಮನೆಗೆ ಇವತ್ತು ಮತ್ತೆ ಬಂದಿದ್ದೀನಿ. ನನ್ನ ಹಳೆಯ ಗೆಳೆಯ ಪತ್ರಕರ್ತರಿದ್ದಾರೆ, ನೇಮಿಚಂದ್ರ ಮೇಡಮ್ ಇದ್ದಾರೆ, ದತ್ತಾತ್ರೇಯ ಅಂತ ಲೇಖಕರಿದ್ದಾರೆ, LTV ಮೂರ್ತಿಯವರಿದ್ದಾರೆ. ಹೀಗೆ ಹಲವಾರು ಮಂದಿಯ ಈ ಮಧ್ಯೆ ನನಗೆ ಇವತ್ತು ಅನಿಸೋದೇನೆಂದರೆ, ಅನಿರುದ್ಧ್ ಭಾಳ ಚೆನ್ನಾಗಿ ಮಾತಾಡಿದರು. ಆ ಪುಸ್ತಕವನ್ನು ಹೇಗೆ ಬರದೆ ಅಂತ ಒಬ್ಬ ಲೇಖಕನಾಗಿ ಒಂದು ಪುಸ್ತಕ ರೂಪುಗೊಂಡ ಬಗೆಯನ್ನು ಭಾಳ ಚೆನ್ನಾಗಿ ಹೇಳಿದರು. ನನಗೆ ಗೊತ್ತಿತ್ತು ಅನಿರುದ್ಧಲ್ಲಿ ಈ ಥರ ಪ್ರತಿಭೆ ಇದೆ ಅಂತ. ಯಾಕಂದರೆ ನಾನು ಇವರನ್ನು ನೋಡಿ ಸುಮಾರು 30 ವರ್ಷ ಆಗಿರ್ಬೋದು ಅಥವಾ 25 ವರ್ಷ ಆಗಿರ್ಬೋದು. ಇವರು ಮತ್ತು ಇವರ ತಂಗಿ ಅರುಂಧತಿ ಜತ್ಕರ್ ಇಬ್ಬರು ಕೂಡ ಒಂದು ಯಂಗ್ ಪ್ರತಿಭೆಗಳಾಗಿ
ಕನ್ನಡಕ್ಕೆ ಬಂದವರು. ಇವರು ನಾಟಕಗಳು ಮಾಡ್ತಾಯಿದ್ರು, ಅವರು ಸೀರಿಯಲ್ಗಳನ್ನ ಮಾಡ್ತಾಯಿದ್ರು. ಇಟ್ ವಾಸ್ ಸಚ್ ಎ ಬ್ರಿಲಿಯಂಟ್ ಬ್ರದರ್ ಆ್ಯಂಡ್ ಸಿಸ್ಟರ್. ಆಗ ಸುಮಾರು ನಾನಾಗ ಸೀರಿಯಲ್ ಬರೀತಾ ಇದ್ದೆ. ಹೀಗಾಗಿ ಅವ್ರ ಹತ್ರ ಭಾಳಷ್ಟೆಲ್ಲ ಮಾತಾಡಿದ್ದೆ. ನಾನು ಬರೆದಂಥ ಸೀರಿಯಲಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಒಂದು ಸಂಬಂಧ. ಆಮೇಲೆ ಅನಿರುದ್ಧ್ ಅವ್ರ ಮನೆಗೆ ನಾನು ಹಿಂದೆ ಕೂಡ ಲೇಖನಗಳನ್ನು ತಗೊಂಡೋಗಿ ಇಂಟರ್ವ್ಯೂ ತೊಗೊಂಡೋಗಿ ಅವ್ರ ಮನೆಗೆ ಬರ್ತಿದ್ದೆ. ಜೆ ಪಿ ನಗರದಲ್ಲಿ ಅವ್ರ ಮನೆ ಇದ್ದಾಗ ಅವರ ಅಮ್ಮ ಕೂಡ ನನಗೆ ಊಟ ಹಾಕಿದ್ದಾರೆ. ಅವ್ರ ತಾಯಿ ಕೂಡ ಒಳ್ಳೆಯ ಚಪಾತಿ ಮತ್ತು ಪಲ್ಯ ಮಾಡಿ ಮರಾಠಿ ಸ್ಟೈಲಿಂದ ಊಟ ಹಾಕಿದ್ದಾರೆ. ಸೊ ಇದೆಲ್ಲ ನೆನಪಿಸ್ಕೊಳ್ತಾ ಇವತ್ತು ನನಗೆ ಈ ಮನೆಗೊಂದು ವಿಶಿಷ್ಟವಾದ ಗುಣ ಇದೆ ಅಂತ ಅನಿಸುತ್ತೆ. ಅನುಬಂಧ ಇದೆ, ಗುಣ ಇದೆ. ಅಂದರೆ ಒಂದು ಸ್ಥಳ ಮಹಿಮೆ ಅಂತಿದೆಯಲ್ಲ, ನನಗೊಂದು ಜ್ಞಾಪಕ ಬರುತ್ತೆ. ಒಂದು ಸಲ ವಿಷ್ಣು ಇಲ್ಲಿಗೆ ಬಂದಿದ್ದೆ, ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ಪುಸ್ತಕ ಬಿಡುಗಡೆ ಆದಾಗ ಅದು ಕೊಡ್ಲಿಕ್ಕೆ ಬಂದಿದ್ದೆ. ಆಗ ವಿಷ್ಣು ಸರ್ ಹೇಳಿದರು, ನಾನು ಒಂದು ಪುಸ್ತಕ ಬರೆದಿದ್ದೀನಿ ಅಂತ. ಸರ್ ನಾನು ನೋಡ್ತೀನಿ ಅಂತ ಹೇಳಿದೆ. ಹಾಗೆಲ್ಲ ನೋಡೋಕ್ಕಾಗಲ್ಲ, ಅದು ನಾನು ಯಾರಿಗೂ ಕೊಡಲ್ಲ ಅದು ಅಂತೇಳಿ ಅವ್ರ ಡ್ರೈವರ್ ರಾಧಾ ಅಂತಿದ್ರು, ರಾಧಾಕೃಷ್ಣ ಅಂತ. ರಾಧಾ ಸೂಟ್ ಕೇಸ್ ತಗೊಂಬ ಅಂತ ಹೇಳಿದರು. ಅವ್ರು ಹೋಗಿ ಆ ಸೂಟ್ ಕೇಸ್ ತಗೊಂಬಂದು ಅದಕ್ಕೆ ಬೀಗ ಹಾಕಿ ಅದರೊಳಗೆ ಡೈರಿನಲ್ಲಿ ಬರೆದಿಟ್ಟಿದ್ರು ಅವರು. ಅಂದರೆ ಅದನ್ನು ಯಾರಿಗೂ ತೋರಿಸ್ದೆ. ಅದರಲ್ಲಿ 5-6 ಲೇಖನಗಳನ್ನು ಅಲ್ಲೇ ಓದಿದೆ ನಾನು. ಅಲ್ಲಿ ಒಂದು ಆರ್ಟಿಕಲ್ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಮಮಕಾರ ಮತ್ತು ಅಹಂಕಾರ ಅಂತ ಹೇಳುವ ಒಂದು ಸಬ್ಜೆಕ್ಟ್ ಬಗ್ಗೆ ಬರೆದಿದ್ರು. ಹೇಗೆ ಒಬ್ಬ ನಟನಾದವನು ಮನೆಯಲ್ಲಿದ್ದಾಗ ಮಮಕಾರವನ್ನು ಬಯಸ್ತಾನೆ ಮತ್ತು ಹೊರಗಡೆ ಅಡಿಯಿಟ್ಟ ತಕ್ಷಣ ಒಂದು ಅಹಂಕಾರ ಅವನನ್ನು ಮುತ್ತಿಕೊಳ್ಳುತ್ತೆ. ಅದರಿಂದ ಪಾರಾಗುವುದು ಭಾಳ ಹೇಗೆ ಮುಖ್ಯ ಆಗುತ್ತೆ. ಅಂದರೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಹೊರಗಡೆ, ಅವ್ರು ನೋಡಿದಾಗ ಒಂದು ಅಹಂ ಬರುತ್ತೆ. ನಟನಿಗೆ ಆ ಅಹಂ ಇರಬಾರ್ದು, ಅದನ್ನು ಮೀರುವುದು ಹೇಗೆ ಅಂತ ಭಾಳ ಚೆನ್ನಾಗಿ ಬಂದಿದ್ರು. ಯಾಕಂದರೆ ಇದು ಯಾವುದು ಅಂದರೆ ಅವರಲ್ಲಿ ಒಂದು ಮಾತಿತ್ತು, ಯೋಗ ಮತ್ತು ಯೋಗ್ಯತೆ ಅಂತ ಹೇಳ್ತೀವಿ. ನನಗೆಲ್ಲ ಬಂದಿದ್ದು ಯೋಗದಿಂದ ಅಂತ ಹೇಳುವ ವಿನಯ ಅವರಲ್ಲಿತ್ತು. ಯೋಗ್ಯತೆಯಿಂದ ಬಂದಿದ್ದಲ್ಲ, ಯೋಗದಿಂದ ಬಂದಿದ್ದು ಅಂತ. ಅದನ್ನೆಲ್ಲ ಅದರಲ್ಲಿ ಬರ್ಕೊಂಡಿದ್ರು ಒಂದು 5-6 ಲೇಖನಗಳಲ್ಲಿ. ನನಗೆ ಅದನ್ನು ಓದಿ ನಿಜವಾಗಲೂ ರೋಮಾಂಚಿತನಾಗಿದ್ದೆ. ಆ ಪುಸ್ತಕ ಬಹುಶಃ ಅವ್ರು ಇದ್ದಿದ್ರೆ ಬಿಡುಗಡೆ ಆಗ್ತಿತ್ತು ಏನೋ ಮುಂದೆ. ಅವರನ್ನು ಒಲಿಸೋದು ಕಷ್ಟ ಇತ್ತು. ಅವರು ಭಾಳ ಸುಲಭವಾಗಿ ಹೇಳ್ತಿರ್ಲಿಲ್ಲ. ನಾವು ಆತ್ಮಕಥೆ ಬರೀರಿ ಅಂತ ಹೇಳ್ತಿದ್ವಿ, ನಾನು ಮಾತಾಡಲ್ಲ ಅಂತ ಹೇಳ್ತಿದ್ರು. ಬಟ್ ಇವತ್ತು ಅದರ ಮುಂದುವರೆದ ಭಾಗವಾಗಿ ಅನಿರುದ್ಧ್ ಅವರ ಲೇಖನಗಳು ಎಷ್ಟು ಒಳ್ಳೆಯ ಲೇಖನ ಅಂದರೆ, ಒಬ್ಬ ವ್ಯಕ್ತಿ ಬಗ್ಗೆ ನಮಗೆ ನಿಜವಾದ ಅಂತರಂಗದ ಸತ್ಯಗಳು ಗೊತ್ತಾಗೋದು ಅವರ ಪುಸ್ತಕದ ಮೂಲಕ ಅಂತ. ಅವರ ಮದುವೆಯ ಒಂದು ಸೊಗಸಾದ ಪ್ರೇಮಕತೆ ಇದೆ, ಅದು ಭಾಳ ಚೆನ್ನಾಗಿದೆ ಆ ಪುಸ್ತಕದಲ್ಲಿ. ಅದೊಂದು ಹೇಳ್ತೀನಿ, ಯಾಕಂದರೆ ಇಟ್ ಮೈಟ್ ಇಂಟ್ರೆಸ್ಟ್ ಯು ಟು ರೀಡ್ ದ ಬುಕ್. ಅವರು ಒಂದು ನಾಟಕ ಮಾಡ್ತಾರೆ. ವಿಷ್ಣುವರ್ಧನ್ ಅಣ್ಣ ಅವರು ಡೈರೆಕ್ಟರ್ ಆಗಿದ್ದರು, ರಂಗ ತಂಡ ಇಟ್ಕೊಂಡಿದ್ದರು. ಒಂದು ನಾಟಕ ಮಾಡ್ತಾರೆ. ಆ ನಾಟಕಕ್ಕೆ ಎಲ್ಲರೂ ಬಂದಿರ್ತಾರೆ. ಕೀರ್ತಿ, ಚಂದನ, ಭಾರತಿ ಮೇಡಮು, ವಿಷ್ಣುವರ್ಧನ್ ಎಲ್ಲ ಬಂದಿರ್ತಾರೆ. ಇವರಿಗೆ ವಿಷ್ಣುವರ್ಧನ್ ನಾಟಕ ನೋಡ್ತಿದ್ದಾರೆ ಅಂತ ಭಾಳ ಖುಷಿ. ಆ ನಾಟಕ ನೋಡಿದ ನಂತರ ಈ ಬಂದು ಬಹಳ ಚೆನ್ನಾಗಿ ಮಾಡಿದೆ ಅಂತ ಇವರು ಹೊಗಳ್ತಾರೆ. ಅದು ಅಂದರೆ ಒಬ್ಬ ಪ್ರೇಕ್ಷಕ ಮತ್ತು ಒಬ್ಬ ನಟನ ಸಂಬಂಧ. ಅದಾಗಿ ಎಷ್ಟೋ ದಿನಗಳ ನಂತರ ಇವ್ರಿಗೊಂದು ಸಿನಿಮಾ ಸಿಗುತ್ತೆ. ಫಸ್ಟ್ ಸಿನಿಮಾ ಆಗಿರುತ್ತೆ. 2ನೇ ಸಿನಿಮಾಗೆ ಸೈನ್ ಮಾಡಿರ್ತಾರೆ. ಆ ಟೈಮಲ್ಲಿ ಭೇಟಿಯಾದಾಗ ಅವ್ರು ಕೇಳ್ತಾರೆ ವಿಷ್ಣುವರ್ಧನ್, ನನ್ನ ಮಗಳನ್ನ ಮದುವೆ ಆಗ್ತದೆ ಅಂತ. ಇವರಿಗೆ ಲೈಫ್ ಟೈಮಲ್ಲಿ ಅಂದರೆ ಇಂಥ ಒಂದು ಮೂಮೆಂಟ್ ಅಂದರೆ ಅಭಿಮಾನಿ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ದೊಡ್ಡ ನಟ, ಅವ್ರು ಬಂದು ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಈ ಪ್ರಶ್ನೆ ಹಾಕ್ತಾ ಹೋಗ್ತಾರೆ. ಮುಂದೆ ಇವರು ಒಪ್ಪಿ ಮದುವೆ ಆಗಿದ್ದು ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಆ ಪ್ರಶ್ನೆಯನ್ನು ಒಬ್ಬ ಮೇರು ನಟ ತನ್ನನ್ನು ಕೇಳಿದಾಗ ಆದ ರೋಮಾಂಚನದ ಬಗ್ಗೆ ಒಂದು ಲೇಖನ ಇದೆ ಇದರಲ್ಲಿ. ನಮ್ಗೆ ಗೊತ್ತಿರಲ್ಲ ಅವ್ರು ಮದುವೆ ಆಗಿದ್ರು, ಹಿಂಗೆ ಲವ್ ಮ್ಯಾರೇಜ್ ಅಂದ್ಕೊಂಡಿದ್ವಿ, ಹೀಗೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೂ ಅಲ್ಲ ಅಂತ ಈ ಪುಸ್ತಕ ಓದಿದಾಗ ಗೊತ್ತಾಗುತ್ತೆ. ಇನ್ನೊಂದು ಲೇಖನ ಇದೆ, ಕನ್ನಡಿಗಳನ್ನು ಮಾರುವ ಊರಲ್ಲಿ ಅಂತ. ಅಂದರೆ ಈ ಸ್ಟಾರ್ಗಳಿಗೆ, ನಟರಿಗೆ ಏನಿರುತ್ತೆ ಅಂದರೆ ಅವ್ರು ಎಲ್ಲಿ ಹೋದರೂ ಅವ್ರ ಮುಂದೆ ಕನ್ನಡಿ ಇರುತ್ತೆ. ಅವ್ರು ಕ್ಯಾರವನಿಗೆ ಹೋದರೆ ಅಲ್ಲಿ ಕನ್ನಡಿ ದೊಡ್ಡ ಮಿರರ್ ಇರುತ್ತೆ, ಲೈಟ್ ಹಾಕಿರ್ತಾರೆ. ಎಲ್ಲಿ ಹೋದರೂ ತಾನೇ ಕಾಣುವಂಥದ್ದು ಅವರಿಗೆ ಭಾಳ ಸಹಜವಾದದ್ದು. ಅಂದರೆ ನಟ ತನ್ನನ್ನು ನೋಡ್ಕೊಳ್ತಾ ಇರಬೇಕಾಗುತ್ತೆ. ತಾನು ದಪ್ಪಾಗಿದ್ದೀನ, ತೆಳಗಿದ್ದೀನ, ಮೇಕಪ್ ಸರಿ ಇದೆಯಾ, ಚೆನ್ನಾಗಿ ಕಾಣ್ತೀನ ಸ್ಕ್ರೀನಲ್ಲಿ ಅಂತ. ಹಾಗೆ ನೋಡಿಕೊಳ್ಳುವ ಹೊತ್ತಲ್ಲಿ ಒಂದು ಅಂದರೆ ಓದಿದ್ರೆ ಬರಲ್ಲ, ಒಂದು ನಾರ್ಸಿಸಸ್ ಅಂತ ಒಂದು ತತ್ವ ಇದೆ. ಒಬ್ಬ ನಾರ್ಸಿಸಸ್ ಅಂತ ಇರ್ತಾನೆ. ಅವನು ಎಷ್ಟು ಸುಂದರನಾಗಿರ್ತಾನೆ ಅಂದರೆ ಅವನು ಕ್ರಮೇಣ ಒಂದು ನದಿಯಲ್ಲಿ ಹೋಗಿ ಅವನ ಮುಖವನ್ನು ನೋಡ್ಕೋತಾನೆ. ಒಂದು ಕೊಳದಲ್ಲಿ ಅದನ್ನು ನೋಡ್ತಾ ಇದ್ದು ಬಿಡ್ತಾರೆ, ಎಷ್ಟು ಚೆನ್ನಾಗಿದ್ದಾನೆ ಇದು ಅಂತ. ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಕಳೆದು ಹೋಗ್ತಾನೆ. ಒಬ್ಬ ನಟ ಕೂಡ ಹಾಗೆ ತನ್ನ ಪ್ರತಿಬಿಂಬವನ್ನು ನೋಡ್ತಾ ನಾರ್ಸಿಸಿಸಮ್ಗೆ ಒಳಗಾಗಿ ಕಳೆದು ಹೋಗಬಾರ್ದು ಹೇಳುವ ಎಚ್ಚರವನ್ನು ಹೇಳ್ತಾ ಆ ಲೇಖನ ಎಂಡ್ ಆಗುತ್ತೆ. ಸೊ ಈ ಥರದ ಲೇಖನಗಳು ಅಂದರೆ ಪ್ರತಿಯೊಂದು ಲೇಖನವನ್ನು ಓದಿದಾಗಲೂ ಕೂಡ ಈ ಸಾಲುಗಳ ನಡುವೆ ಇದೆಯಲ್ಲ, ಅದು ನಮ್ಮ ಜರ್ನಲಿಸ್ಟ್ಗಳಿಗೆ ಭಾಳ ಪ್ರಸಿದ್ಧವಾದ ಸಾಲು. ಬಿಟ್ವೀನ್ ದ ಲೈನ್ಸ್ ಓದಬೇಕು ಅಂತ ನಮಗೆ ನಮ್ಮ ವಾಯನಿಕೆ ಹೇಳ್ತಾ ಇದ್ದರು. ಬರ್ದಿದ್ದು ಓದಬೇಡ, 2 ಸಾಲುಗಳ ನಡುವೆ ಸತ್ಯ ಇರುತ್ತೆ ಅಂತ. ಗುಲ್ಜಾರ್ ಹೇಳ್ತಾರೆ, ಇಜಾಜ್ ಸಿನಿಮಾ ಮಾಡಿದಾಗ ನಾನು ಒಂದು ಡೈಲಾಗ್ ಬರೆದೆ,
ಆ ಡಯಲಾಗ್ ಹೇಳಲಿಕ್ಕೆ ಸರಿಯಾದ ನಟನ ಹುಡುಕ್ತಾ ಇದ್ದೆ. ಏನಂದರೆ ಅವಳು ಪ್ರೇಯಸಿ, ಅವನ ಹಳೆಯ ಪ್ರೇಯಸಿ ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾಳೆ. ಇವನು ಬಂದು ಇಳಿದು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಒಳಗಡೆ ಬರ್ತಾನೆ. ಆತ ಒಳಗೆ ಬಂದ, ಅವಳನ್ನು ನೋಡಿದ ಅಂತ ಇಷ್ಟೇ ಬರೆದೆ ನಾನು ಸ್ಕ್ರೀನ್ ಪ್ಲೇನಲ್ಲಿ. ಬಟ್ ಅವನು ಬಂದು ಅವಳನ್ನು ನೋಡಿದ ಅಂತ ಹೇಳುವಾಗ ಅಲ್ಲಿ ಎಷ್ಟು ಮೀನಿಂಗ್ ಇರಬೇಕಾದ್ರೆ ಅವಳನ್ನು ಹಿಂದೆ ನೋಡಿದ್ದು, ಭೇಟಿಯಾಗಿದ್ದು, ಬೇರೆಯಾಗಿದ್ದು, ಜಗಳ ಆಗಿದ್ದು ಎಲ್ಲ ಒಂದು ಎಕ್ಸ್ಪ್ರೆಷನ್ ಬರಬೇಕು. ಅಷ್ಟ ನಟ ಸಿಗದೆ ಹೋದ್ರಿ ನಸೀರುದ್ದೀನ್ ಶಾ ಮಾಡಿ ಅಂಥ ಒಂದು ಪಾತ್ರ ಸಿಗದೆ ಹೋದರೆ, ಒಂದು ನಟ ಸಿಗದೆ ಹೋದರೆ ಅದು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಟರ್ ಆಲ್ವೇಸ್ ಶುಡ್ ರೀಡ್ ಬಿಟ್ವೀನ್ ದ ಲೈನ್ಸ್. 2 ಸಾಲುಗಳನ್ನು ಯಾರು ಬೇಕಾದ್ರೆ ಹೇಳ್ಬಿಡ್ಬೋದು ಬರೆದು, ಆದರೆ ಅದನ್ನು ನಟಿಸುವಾಗ ಆ 2 ಸಾಲುಗಳ ನಡುವೆ ಇರುವಂಥ ಅರ್ಥವನ್ನು ಸ್ವೀಕಾರ ಮಾಡಿ ಆ ಅರ್ಥದ ಒಳಗೆ ನುಸುಳಿಕೊಂಡು ಆತ ನಡೆಸಬೇಕಾಗುತ್ತೆ. ಈ ಲೇಖನದಲ್ಲಿ, ಇಡೀ ಪುಸ್ತಕದಲ್ಲಿ ಈ ಥರದ ವಿಶಿಷ್ಟವಾದ ಅನುಭವಗಳನ್ನು ಬರೆದಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ. ಏನಂದರೆ ಇವರು ಪುಸ್ತಕ ಬಿಡುಗಡೆಗೆ ಬರ್ತಾಯಿದ್ರು, ಪುಸ್ತಕಗಳನ್ನು ಓದಿ ಪ್ರತಿಕ್ರಿಯೆ ನೀಡ್ತಾಯಿದ್ರು. ಇವತ್ತು ಚಿತ್ರರಂಗದಲ್ಲಿ ಬಹಳ ಅಪರೂಪವಾಗಿರುವಂಥ ಪ್ರಕ್ರಿಯೆ ಇದು. ಮೊದಲಾದರೆ ಭಾರತಿ ಮೇಡಮ್ನ ಎಷ್ಟೋ ಫೋಟೋಗಳನ್ನು ನೋಡಿದ್ದೆ. ಅವರು ಶೂಟಿಂಗ್ ಹೋದಾಗ, ಶೂಟಿಂಗ್ ಇಲ್ಲದ ಟೈಮಲ್ಲಿ ಪುಸ್ತಕ ಓದ್ತಾ ಕೂತಿರ್ತಿದ್ರು, ಕಾದಂಬರಿಗಳು ಓದ್ತಾಯಿದ್ರು. ಇಂಥ ಫೋಟೋಗಳನ್ನು ನೋಡ್ತಾ ಇದ್ವಿ. ಇವತ್ತು ಅಂಥ ಫೋಟೋ ಕಾಣಲ್ಲ. ಇವತ್ತು ಅದನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ, ರೀಲ್ಸ್ ನೋಡ್ತಾ ಇರ್ತಾರೆ, ಹೀಗೆಲ್ಲ ಇದೆ. ಬಟ್ ಆ ಓದು ಅವರನ್ನು ಹೀಗೆ ಮುಂದಕ್ಕೆ ತಗೊಂಡು ಹೋಗುತ್ತೆ, ಹೇಗೆ ಅವರ ಆ್ಯಕ್ಟಿಂಗಿಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಾವು ರೀಡಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಓದುವ ನಟರನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಇವತ್ತು ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಮನೆ ಜೊತೆ ಇರುವಂಥ ಇನ್ನೊಂದು ಋಣ ಏನಂದರೆ, ವೆಂಕಟೇಶಿಗೆ ಗೊತ್ತು. ವೆಂಕಟೇಶ್ ಅವರ ಚಿಕ್ಕಪ್ಪ ಸುಧೀಂದ್ರ ಅಂತಿದ್ದರು. ನಾನು ಇಲ್ಲಿಗೆ ಬರ್ತಾಯಿದ್ದೆ. ಒಂದು ಸಲ ವಿಷ್ಣುವರ್ಧನ್ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ. ನಾನು ಹೊರಟುಬಿಟ್ಟಿದ್ದೆ, ಲ್ಯಾಂಡ್ಲೈನು. ನಮ್ಮಮ್ಮ ಫೋನ್ ತಗೊಂಡಿದ್ದಾರೆ. ಅಮ್ಮ ಏನೋ ಮಾತಾಡಿದ್ದಾರೆ ಏಕವಚನದಲ್ಲಿ. ಸೊ ಅದಾಗಿ ನನಗೆ ರಾತ್ರಿ ಮನೆಗೆ ಹೋದಾಗ ಒಂದು ಸರ್ಪ್ರೈಸ್ ಇದೆ. ಮನೆಯಲ್ಲಿ ಒಂದು ಹೂವು ಮತ್ತು ಹಣ್ಣು ಇಟ್ಟಿದ್ದಾರೆ. ಯಾರಂದರೆ ಸುಧೀಂದ್ರಂಗೆ ಫೋನ್ ಮಾಡಿ, ವಿಷ್ಣುವರ್ಧನ್ ಅವರು ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಯನ್ನು ಭೇಟಿಯಾಗಿದ್ದಾರೆ. ನಮ್ಮ ಜ್ಞಾಪಕ ಬಂದರು ಅಂತೇಳಿ ಕರ್ತೃಗುಪ್ಪೆಯಲ್ಲಿರೋ ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮನನ್ನು ಭೇಟಿಯಾಗಿದ್ದಾರೆ. ನಾನು ಏನು ಸರ್ ಇದು ಅಂದೆ. ಇದಕ್ಕೆ ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ನನಗೂ ಅಮ್ಮನಿಗೂ ಸಂಬಂಧಪಟ್ಟಿಲ್ಲ ಅಂಥೇಳಿ. ಅಂದರೆ ಎಂಥ ಅಂದರೆ ಎಷ್ಟು ದೊಡ್ಡ ನಟರು, ಎಷ್ಟು ವಿನಯವಂತರಾಗಿ ಮತ್ತು ಎಷ್ಟು ಒಂದು ಪ್ರೀತಿಯಿಂದ ಆಪ್ತತೆಯಿಂದ ಇರ್ತಾಯಿದ್ರು ಅಂತ ಹೇಳೋದಕ್ಕೆ ಈ ಘಟನೆಯನ್ನು ಹೇಳಿದೆ. ಸೊ ಇವತ್ತು ಇಲ್ಲಿ ಬಂದು ಈ ಪುಸ್ತಕವನ್ನು ನೀವೆಲ್ಲ ಓದಿ. ಭಾಳ ಅಂದರೆ ನಾನು ಸುಮ್ಮನೆ ಹೊಗಳ್ತಿಲ್ಲ, ನಾನು ಹೊಗಳ್ತಿದ್ದೀನಿ ಅಂತ ಅನಿಸ್ಬೋದು, ಆದರೆ ಹೊಗಳಿಕೆಗೆ ಅರ್ಹವಾದ ಕೆಲಸವನ್ನು ಇವರು ಮಾಡಿದ್ದಾರೆ. ಭಾಳ ಸೊಗಸಾದ ಪುಸ್ತಕ. ಅದರಲ್ಲಿ ಇರುವಂಥ 35-40 ಲೇಖನಗಳು, 40 ಲೇಖನಗಳಲ್ಲಿ ಪುಟ್ಟ ಲೇಖನಗಳಿವೆ, ಭಾಳ ಸುದೀರ್ಘವಾದ ಲೇಖನ ಇದೆ. ಆಮೇಲೆ ಅವರೇ ಹೇಳಿದಾಗೆ ಹೇಗೆ ಒಂದು ಮಾತು ನಾವು ಹೇಳ್ತೀವಿ, ಹೊಸೊಬ್ಬರು ಬರೆದಾಗ ಟೀಕಿಸಬೇಕು, ಹೊಸವರು ಬರೆದಾಗ ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಅಂತ. ಬಟ್ ಅದನ್ನು ಸತ್ಯವು ಅವರು ಅವತ್ತು ನೋಡಿದರೆ ನೀವು ಲೇಖಕರೇ ಆಗ್ತಿಲ್ಲ. ಬಟ್ ಫಸ್ಟ್ ಲೈನ್ ಬಂದಾಗ ಒಂದು ಅಪ್ರಿಸಿಯೇಷನ್, ಬರೀ ನೀನು ಅಂತ ಹೇಳೋದು. ಅಥವಾ ನಿಮ್ಮ ನೇಮಿಚಂದ್ರ ಅವರ ಕಥೆಯನ್ನು ತಗೊಂಡು ಇವರು ಮಾಡಿದಂಥ ವರ್ಕ್ ಎಲ್ಲ ಅವರನ್ನು ಇವತ್ತು ಇಲ್ಲಿವರೆಗೆ ತಗೊಂಡ್ಬಂದಿದೆ. ಸೊ ನಿಮಗೆ ಸಾಹಿತ್ಯ ಲೋಕಕ್ಕೆ ಏನು ಒಂದು ಅಧಿಕೃತವಾದ ಸ್ವಾಗತವನ್ನು ಹೇಳ್ತಾ, ಮತ್ತಷ್ಟು ಬರೆಯಿರಿ, ಅಭಿನಂದನೆಗಳನ್ನ ಹೇಳ್ತಾ, ನಮಗೆ ಹೊಟ್ಟೆ ಕಿಚ್ಚಾಗುವಂತೆ ಬರೆಯಿರಿ. ಸೊ ಈಗ ನಾನೊಂದು 22 ಕಾದಂಬರಿ ಬರೆದಿದ್ದೀನಿ. ನಿಮ್ಮ ಕಾದಂಬರಿ ಬಂದಾಗ ಅದು ಒಂದು ವಿಷ್ಣುವರ್ಧನದ ಮಾತು ಹೇಳ್ತಿದ್ರು, ಎಂಟ್ರಿ ಯಾವತ್ತು ಡ್ಯಾಶಿಂಗ್ ಆಗಿರಬೇಕು, ಎಕ್ಸಿಟ್ ಗ್ರೇಸ್ಫುಲ್ ಆಗಿರಬೇಕು ಅಂತ. ನಿಮಗೆಲ್ಲ ಜ್ಞಾಪಕ ಇರಬೇಕು. ಸೊ ಆ ಡ್ಯಾಶಿಂಗ್ ಎಂಟ್ರಿಯಲ್ಲಿ ಕಾದಂಬರಿ ಬರೆಯಿರಿ, ಅದ್ಭುತವಾಗಿ ಬರಲಿ. ವಿ ಆರ್ ಆಲ್ ರೆಡಿ ಟು ರೀಡ್ ಇಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಮೇಲೆ ಜಮೀಲ್ ಅವರಿಗೆ ಥ್ಯಾಂಕ್ಸ್. ಈ ಪುಸ್ತಕ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದು ಪುಸ್ತಕ ಮಾಡಿದಾಗ ಆ ಕಷ್ಟಗಳು ನಮಗೆ ದತ್ತಾತ್ರೇಯಗೆ, ನೇಮಿಚಂದ್ರ ಅವರಿಗೆ ಗೊತ್ತು. ಒಂದು ಪುಸ್ತಕ ಮಾಡಿದಾಗ ಅದನ್ನು ಪ್ರೂಫ್ ರೀಡ್ ಎಷ್ಟು ಸಲ ಮಾಡಿದರೂ ಇದಾಗಲ್ಲ. GS ಶಿವರುದ್ರಪ್ಪ ಹೇಳ್ತಿದ್ರು, ಎಷ್ಟು ಗುಡಿಸಿದರೂ ದಿನವೂ ಮನೆಯನ್ನು ಮತ್ತೆ ಕಸ ಇರುತ್ತೆ ಅಂತ. ಕರಡು ಪ್ರತಿಗಳನ್ನು ಯಾರು ತಿದ್ದಿದರೂ ಕುರುಡಿಗೆ ಕೊನೆ ಇಲ್ಲ ಅಂತ ಒಂದು ಸಾಲಿದೆ. ಹಾಗೆ ಈ ಕರಡು ಪ್ರತಿಗಳು ಎಷ್ಟು ಸಲ ತಿದ್ದಿದ್ರೂ ಹೋಗಲ್ಲ. ಬಟ್ ಇವರು ಭಾಳ ಸೊಗಸಾಗಿ ಒಂದೇ ಒಂದು ತಪ್ಪಿಲ್ಲದಂತೆ ಈ ಪುಸ್ತಕವನ್ನು ತಿದ್ದಿ ಭಾಳ ಸೊಗಸಾದ ಮುಖಪುಟ ಮಾಡಿದ್ದಾರೆ. ನಿಮಗೆ ಅಭಿನಂದನೆಗಳು. ಸೊ ಥ್ಯಾಂಕ್ ಯು. ಐ ಆಮ್ ವೇಟಿಂಗ್ ಫಾರ್ ಭಾರತಿ ವಿಷ್ಣುವರ್ಧನ್ ಅವರ ಮಾತುಗಳಿಗಾಗಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹಳ ವರ್ಷಗಳಾದ ಮೇಲೆ
ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಮ್ಮ ಯಜಮಾನರಿಗೆ ಮಾಧ್ಯಮದವರು, ಬರಹಗಾರರು ಅಂದರೆ ಬಹಳ ಗೌರವ, ಪ್ರೀತಿ. ಒಂದು ಸಲ ಮನೆಗೆ ಮಾಧ್ಯಮದಲ್ಲೂ ಕರೆದಿದ್ವಿ. ಕರೆದು ಊಟ ಹಾಕಿ ಅವ್ರ ಹತ್ರ ಮಾತಾಡಿ ಅವಾಗ ಕೇಳಿದರು, ಏನು ಸರ್ ವಿಶೇಷ ಅಂತ. ಏನೂ ಇಲ್ಲ, ನಿಮ್ಮನ್ನೆಲ್ಲ ಕರೆದು ಊಟ ಹಾಕಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಕರೆದೆ ಅಂದೆ. ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವ್ರ ಬಗ್ಗೆ. ಈಗ ಅನಿರುದ್ಧರವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವ್ರ ವಂಶನೇ ಸರಸ್ವತಿ ಪುತ್ರರು ಅಂದರೆ ಹೇಳ್ಬೋದು. ಯಾಕಂದರೆ ಅವ್ರ ತಾಯಿ ಬರಹಗಾರರು, ಅವರು ಚೆನ್ನಾಗಿ ಬರೀತಾರೆ, ಅವ್ರ ತಂದೆ ಚೆನ್ನಾಗಿ ಬರೀತಾರೆ. ಅದ್ರ ಜೊತೆಲಿ ನಟನೆಯೂ ಗೊತ್ತಿರೋದು, ಒಂದು ಕಲಾ ಒಂದು ವಂಶದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರೆ ತಪ್ಪಾಗಲಾರದು. ಆ್ಯಂಡ್ ಅನಿ ಏನೇ ಮಾಡಿದ್ರೂ ಶ್ರದ್ಧೆ, ಆ ನಿಷ್ಠೆ ಅದು ತುಂಬ ಜಾಸ್ತಿ. ಕೆಲಸ ನಮ್ಮ ಯಜಮಾನ್ರು ಹೇಳೋರು, ಅನಿ ತುಂಬ ಇದನ್ನು ತೋರಿಸ್ಬೇಡಿ, ನಿಮ್ಮನ್ನ ಕೆಳಗಡೆ ತೋರಿಸ್ಬಿಡ್ತಾರೆ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಂತ ಎಷ್ಟೋ ಹೇಳೋರು. ಅಂತ ಅವರಿದ್ದಾಗ ಏನಾದರೂ ಇವರು ಬರೀತಾರೆ ಅಂತ ಹೇಳಿದರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು, ಎಷ್ಟು ಸಂತೋಷ ಪಟ್ಟಿರೋರು. ಈಗಲೂ ಎಲ್ಲೋ ಇದ್ಬಿಟ್ಟು ಸಂತೋಷ ಪಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಏನೇನೋ ಹೇಳಬೇಕು ಅನಿಸುತ್ತೆ, ಬಟ್ ಕೆಲವು ಸಲ ಮಾತುಗಳು ಬರಲ್ಲ. ಸುಮ್ಮನೆ ಕೂತಿದ್ದಾಗ ಏನೋ ಮಾತಾಡಬೇಕಾದ್ರೆ ಒಂದೊಂದಾಗಿ ವಿಷಯಗಳು ಬರುತ್ತೆ. ಈ ಒಂದು ಸ್ಟೇಜು ಅಂತ ಕೊಟ್ಟು ಮಾತಾಡು ಅಂತ ಹೇಳಿದಾಗ ಏನೂ ಹೊಳೆಯಲ್ಲ. ಹಾಗಾಗಿ ಈ ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ, ಎಲ್ಲರೂ ಓದಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಯೋಗಿಗಳು ಹೇಳಿದಂಗೆ ನಾನು 2-3 ಕಥೆಗಳನ್ನು ಓದಿದೆ, ಇನ್ನೂ ಪೂರ್ಣವಾಗಿ ಓದಲಿಲ್ಲ. ಸೊ ಮುಂದೇನು ಒಂದು ಮಾಡಬೇಕು ಅಂದರೆ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಬೇಕಾಗತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಪುಟ್ಟಣ್ಣವ್ರದ್ದು ಜ್ಞಾಪಕ ಬರುತ್ತೆ. ಅವರು ಬರಹಗಾರರು ಹೌದು. ಒಂದು ಡೈಲಾಗ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರು. ಅದು ಬರೋವರೆಗೂ ಒಂದು ವರ್ಡು, ನಾನು ನೋಡಿದವ್ರನ್ನ ಒಂದೇ ಪಿಕ್ಚರಲ್ಲಿ ಋಣಮುಕ್ತಳನ್ನ, ಆ ಒಂದು ವರ್ಡ್ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವತ್ತು ಪ್ಯಾಕಪ್ಪೇ ಮಾಡಿಬಿಟ್ರು, ಏನು ಮಾಡಿದ್ರೂ ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಆ ಥರ ಒಂದು ಹವ್ಯಾಸ ಅವ್ರಿಗೆ, ಆ ಒಂದು ಇಂಟ್ರೆಸ್ಟ್ ಇರೋರಿಗೆ, ಆ್ಯಂಡ್ ಒಳ್ಳೆಯ ನಟನೆ ಸಹ ಮಾಡಿಕೊಡೋರು, ಅವ್ರು ತೋರಿಸೋರು, ಮಾಡಿ ತೋರಿಸೋರು ನಮಗೆ. ನಾನು ಅದರಲ್ಲಿ ಮಾಡಿದ್ದೀನಿ ಅಂತೇಳಿ ನನಗೆ ಇನ್ಸ್ಪಿರೇಷನ್ನೇ ಪುಟ್ಟಣ್ಣವರು. ಯಾಕೆಂದರೆ ರಾಮಕೃಷ್ಣ ಅವ್ರು ಮಾಡಿ ತೋರಿಸಿದಾಗ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾನು ಜ್ಞಾಪಕ ಇಟ್ಕೊಂಡು ರಿಯಾಕ್ಟ್ ಮಾಡಿದ್ದೀನಿ ವಿನಃ ರಾಮಕೃಷ್ಣ ಅವರು ಅದರಲ್ಲಿ ಅರ್ಧನೂ ಮಾಡಿರಲಿಲ್ಲ ಹಾಗೆ ನೋಡಿದರೆ. ಸೊ ಅಂಥವ್ರ ಜೊತೆಯಲ್ಲಿ ಅಂಥ ಸಾಹಿತಿಗಳು ಇದು ಎಲ್ಲರನ್ನೂ ನೋಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಹಕಾರ ನಮ್ಮ ಮನೆ ಮೇಲಿರಲಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬನ್ನಿ ನೇಮಿಚಂದ್ರ, ಬನ್ನಿ ನೀವು ಬನ್ನಿ ಸರ್, ಬನ್ನಿ ತಪ್ಪದ್ರೆ ಬನ್ನಿ. ಇನ್ನೊಂದು ಬುಕ್ ಕೊಡಿ, 2 ಬುಕ್ ಕೊಡಿ. ವಿಜಯ್ ವಿಜಯ್ ಫೋಟೋ ವಿಜಯ್ ಅನಿರುದ್ಧ ಕೀರ್
ಕೀರ್ ಬನ್ನಿ. ಇನ್ನೊಂದು ಕಡೆ ವಿಜಯ ಎಲ್ಲ ನೋಡು ಪ್ರಕಾಶ. ಬನ್ನಿ ಬನ್ನಿ, ನೀವಿರಲೇಬೇಕು. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲೇ ಪಕ್ಕದಲ್ಲಿ ಬನ್ನಿ. ಬುಕ್ ಇಟ್ಕೊಳ್ಳಿ. ನಾನು ಇವರು ಶ್ರಾವಣ ಸರ್ ಹೇಳ್ತಾ ಇದ್ರಲ್ಲ ಪರ್ಫೆಕ್ಷನಿಸ್ಟ್ ಅಂತ, ಅದರ ಅರ್ಥ ಇನ್ನೊಂದಿದೆ, ಸಾಲುಗಳ ನಡುವೆ ತುಂಬ ಕಾಟ ಕೊಟ್ಟಿದೆ ಇದು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ. ಅದೇ ರೀತಿಯಲ್ಲಿ ನನ್ನ ವೈಯಕ್ತಿಕ ಕುಟುಂಬಕ್ಕೂ ನಾನು ಹೇಳಬೇಕು, ನಮ್ಮ ಕೀರ್ತಿಯವರಾಗಲಿ ನನ್ನ ಮಕ್ಕಳಾಗಲಿ, ನಾನು ನನ್ನದೇ ವಿಶ್ವದಲ್ಲಿರ್ತೀನಿ ಬರೆಯುವಾಗ. ಹಾಗಾಗಿ ಅವರು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಅವ್ರೊಂದು ಬುಕ್ ಬರೀಲಿ. ಫೋಟೋ ಕೊಡಿ, ಬುಕ್ ಇಟ್ಕೊಡಿ. ಜಗತ್ತಿಗೆ ತೊಂದರೆ ಕೊಡ್ತಾರೆ. ಗೊತ್ತಾದ್ರೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಸರ್. ಗೊತ್ತಾದ್ರೆ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಸ್ವಲ್ಪ ಕ್ಲೋಸ್ ಯೋಗಿ ಸರ್. ಬನ್ನಿ ಬನ್ನಿ ಬಾಬಾ. ಅಮ್ಮ ಬನ್ನಿ. ಓಕೆ, ಅಪ್ಪ ಇಲ್ಲೇ ಇದ್ದಾರೆ ಹಿಂದೆ. ಇಲ್ಲ ಅದೇ ಅವರಿಬ್ಬರಿಂದಾನೇ ನಾನು ಬರೆದಿರೋದು. ಸರಿ, ಅವರಿಲ್ಲದೆ ಹೇಗೆ? ನೀವು ಕೊಡಿ, ಫಸ್ಟ್ ಕಾಪಿ ಕೊಡ್ತಾರೆ. ಹಾಂ, ಅಲ್ಲೇ ಆ ಕಡೆ ಅಯ್ಯ ಬನ್ನಿ ತಗೊಳ್ಳಿ. ವೈಡ್ ಆಂಗಲ್ ಬೇಕಾಗುತ್ತಿಲ್ಲ ಕ್ಯಾಮ್ರಾ. ಇದೆ ಸಿನಿಮಾಸ್ಕೋಪ್. ಸಿನಿಮಾಸ್ಕೋಪ್. ಆಯ್ತು ಅಂತ ಹೇಳು. ಒಂದು ನಿಮಿಷ. ತುಂಬ ಇಂಟ್ರೆಸ್ಟ್ ಇರೋದು, ಬಟ್ ಬರೆಯೋಕ್ಕಾಗ್ತಾ ಇರಲಿಲ್ಲ ಅವರಿಗೆ. ಅವ್ರಿಗೇನೋ ಒಂದು ಹೇಳಬೇಕು ಬರಿಬೇಕು ಅಂತ ಹೇಳಿದಾಗ ನಮ್ಮ ನಂದಕುಮಾರ್ ಅವ್ರನ್ನ ಕರೆಯೋರು. ನಂದಕುಮಾರ್, ನಾನು ಹೇಳ್ತೀನಿ, ನೀವು ರೆಕಾರ್ಡ್ ಮಾಡಿಕೊಡಿ ಅಂಥೇಳಿ ಎಷ್ಟೋ ವಿಷಯಗಳು ನಮ್ಮ ನಂದಕುಮಾರ್ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾವು ಅವ್ರನ್ನ ಮಾತುಗಳನ್ನು ಕೇಳಬೇಕು ಅಂದಾಗ ಅವರ ವಾಯ್ಸನ್ನ ನಾವು ಕೇಳೋ ಥರ ಆಗಿದೆ. ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಂದಕುಮಾರ್. ಥ್ಯಾಂಕ್ ಯು. ಸಾವಣ್ಣ ಪ್ರಕಾಶನದ ಒಂದು ವಿಶೇಷ ಏನಂದರೆ, ಅವರು ಪುಸ್ತಕ ಬಿಡುಗಡೆಯಾದ ದಿನವೇ ಲೇಖಕರಿಗೆ ಸಂಭಾವನೆ ಕೊಟ್ಬಿಡ್ತಾರೆ. ಆ ಸಂಭಾವನೆಯ ಚೆಕ್ಕನ್ನು ಸಾಮಾನ್ಯವಾಗಿ ನನ್ನ ಮೂಲಕ